ಹಲೋ ಗೆಳೆಯರಿ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಮಾಹಿತಿ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಮುಖ ಬ್ರೇಕಿಂಗ್ ನ್ಯೂಸ್, ಗುಡ್ ನ್ಯೂಸ್, ಇದೇ ರೀತಿ ಭಾರತಕ್ಕೆ ಬಂದಿರುವ ಹೊಸ ಸುದ್ದಿ ಎಲ್ಲವನ್ನು ಕೂಡ ಹೇಳಿದ್ದೇನೆ ಗೆಳೆಯರಿ. ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ಯಾಕಂದರೆ ವಿಡಿಯೋದಲ್ಲಿ ತುಂಬಾ ಮುಖ್ಯ ಮಾಹಿತಿಗಳನ್ನು ಹೇಳಿದ್ದೇನೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ ಒತ್ತಿ ಆಲ್ ಬಟನ್ ಬರುತ್ತೆ ಗೆಳೆಯರಿ, ಅದನ್ನು ಕೂಡ ಮರೆಯದೆ ಕ್ಲಿಕ್ ಮಾಡಿ. ಮತ್ತು ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡ್ತಾ ವಿಡಿಯೋನ ನಿಮ್ಮ ಎಲ್ಲ ಗೆಳೆಯರೊಂದಿಗೆ ವಾಟ್ಸಪ್ ಮೂಲಕ ಈಗಲೇ ಶೇರ್ ಕೂಡ ಮಾಡಿ. ಗೆಳೆಯರಿ, ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನಿಮಗೇನಾದರೂ ಜ್ಯೋತಿಷದ ಪರಿಹಾರಗಳು, ಜ್ಯೋತಿಷದ ಸಲಹೆಗಳು ಬೇಕಾಗಿದ್ರೆ ನೀವು ಗುರೂಜಿಯವರಿಗೆ ಕರೆ ಮಾಡಿ ಮಾತನಾಡಬಹುದು. ಗುರೂಜಿಯವರ ನಂಬರ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು. ಜ್ಯೋತಿಷದ ಪರಿಹಾರಕ್ಕಾಗಿ ಮಾತ್ರ ನೀವು ಕರೆ ಕೂಡ ಮಾಡಬಹುದು. ಗೆಳೆಯರೇ, ಬನ್ನಿ ಮೊದಲನೇ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬ್ಯಾಂಕ್ ಖಾತೆ ಇದ್ದವರಿಗೆ ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಸುದ್ದಿ. ಹೌದು ಗೆಳೆಯರೇ, ಸಾಲಗಾರರಿಗೆ ದಸರಾ ಗಿಫ್ಟ್ ಅಂತ ಹೇಳ್ಬೋದು. ಲಾಕ್ಡೌನ್ ಸಮಯದಲ್ಲಿ ಸಾಲಗಳಿಗೆ ಚಕ್ರಬಡ್ಡಿ ವಿನಾಯಿತಿ ಮಾಡಿ ಸರ್ಕಾರ ಘೋಷಣೆ ಕೂಡ ಮಾಡಿದೆ. ಹೌದು ಗೆಳೆಯರೇ, ಅದೆಷ್ಟೇ ಅಲ್ಲ, ಸಾಲಗಾರರಿಗೆ ದಸರಾ ಗಿಫ್ಟ್ ಏನಂದ್ರೆ EMI ಮುಂದೂಡಿಕೆ ಆಗಿತ್ತು ಗೆಳೆಯರೇ. ಲಾಕ್ಡೌನ್ ಸಮಯದಲ್ಲಿ 6 ತಿಂಗಳವರೆಗೂ EMIಯನ್ನು ಮುಂದೂಡಿಕೆ ಮಾಡಲಾಗಿತ್ತು. ಅದೆಷ್ಟೇ ಅಲ್ಲ, ಅದರ ಮೇಲಿರುವ ಬಡ್ಡಿ ಮುಂದೂಡಿಕೆ ಮಾಡಲಾಗಿತ್ತು. ಆದರೆ ಬ್ಯಾಂಕ್ನವರು ಬಡ್ಡಿ ಮೇಲೆ ಬಡ್ಡಿ ಅಂದರೆ ಚಕ್ರ ಬಡ್ಡಿಯನ್ನು ಸಾಲಗಾರರ ಮೇಲೆ ಹಾಕಿದ್ದರಿಂದ ಸುಪ್ರೀಂ ಕೋರ್ಟ್ ಇದು ತಪ್ಪು ಎಂದು ಕೇಂದ್ರ ಸರ್ಕಾರಕ್ಕೆ ಹೇಳಿತ್ತು. ಕೇಂದ್ರ ಸರ್ಕಾರ 2 ಕೋಟಿವರೆಗೂ ರೂಪಾಯಿನ ಎಲ್ಲ ಒಂದು ಚಕ್ರ ಬಡ್ಡಿಯನ್ನು ಮನ್ನಾ ಮಾಡುವುದಾಗಿ ಘೋಷಣೆ ಕೂಡ ಮಾಡಿದೆ. ಮತ್ತು ಇದೀಗ ಈ ಒಂದು ಕಂತು ಪಾವತಿ ಮಾಡದಿದ್ದರೆ ಅವರಿಗೆ ಚಕ್ರ ಬಡ್ಡಿಯನ್ನು ಹಾಕಿರುತ್ತಾರೆ. ಆದರೆ ಸಕಾಲ ಸಮಯದಲ್ಲಿ ಹಣವನ್ನು ಅಡ್ಜಸ್ಟ್ ಮಾಡಿ ಚಕ್ರ ಬಡ್ಡಿ ತುಂಬಿದವರಿಗೆ ಇದು ಅನ್ಯಾಯವಾಗಬಾರದು. ಹೀಗಾಗಿ ಸಕಾಲ ಕಾಲದಲ್ಲಿ ಯಾರಾದರೂ ತಮ್ಮ ಒಂದು ಸಾಲದ ಕಂತು ಬಡ್ಡಿಯನ್ನು ಪಾವತಿ ಮಾಡಿದರೆ, ಲಾಕ್ಡೌನ್ ಸಮಯದಲ್ಲೂ ಕೂಡ ಹಣ ಪಾವತಿ ಮಾಡಿದರೆ ಅವರಿಗೆ ತಾವು ಕಟ್ಟಿರುವ ಹಣ ಕ್ಯಾಶ್ ಬ್ಯಾಕ್ ಮೂಲಕ ಚಕ್ರ ಬಡ್ಡಿ ಹಣ ಕ್ಯಾಶ್ ಬ್ಯಾಕ್ ಅಂದರೆ ಅವರ ಖಾತೆಗೆ ಮರಳಿ ಜಮಾ ಆಗುತ್ತೆ. ಮತ್ತು ಬೇರೆಯವರಿಗೆ ಎಷ್ಟು ಚಕ್ರ ಬಡ್ಡಿ ಮನ್ನಾ ಆಗಿರುತ್ತೋ ಆ ಒಂದು ಸಾಲದಲ್ಲಿ ಅಷ್ಟೇ ಸಾಲದ ಚಕ್ರ ಬಡ್ಡಿಯನ್ನು ನೀವೇನಾದರೂ ತುಂಬಿದರೆ ಅದನ್ನು ಮರಳಿ ಸರ್ಕಾರ ನಿಮ್ಮ ಖಾತೆಗೆ ಜಮಾ ಮಾಡುತ್ತೆ. ಮತ್ತು EMI ಕಟ್ಟದಿದ್ದವರಿಗೆ ಅವರಿಗೆ ಚಕ್ರ ಬಡ್ಡಿ ಹಾಕೋದಿಲ್ಲ, ಅದನ್ನು ಸರ್ಕಾರವೇ ಮನ್ನಾ ಮಾಡಲಿದೆ. ಇಂಥ ಒಂದು ಹೊಸ ನಿಯಮ ಮತ್ತು ಹೊಸ ಒಂದು ಗಿಫ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿವೆ ಅಂತ ಹೇಳಬಹುದು. ಮತ್ತು ಗೆಳೆಯರಿ, ಎರಡನೇ ಒಂದು ಬ್ರೇಕಿಂಗ್ ಸುದ್ದಿ ಏನಂದರೆ 25,000 ರೂಪಾಯಿ ಪರಿಹಾರ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದಾರೆ. ಆದರೆ ಮಳೆ ಪ್ರದೇಶದಲ್ಲಿ ಬೆಂಗಳೂರಿನಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ವೀಕ್ಷಣೆ ಮಾಡಿದಾಗ ಯಡಿಯೂರಪ್ಪನವರು ಈ ಒಂದು ಘೋಷಣೆ ಮಾಡಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಶುಕ್ರವಾರ ಭಾರೀ ಮಳೆಯಿಂದ ಸಂತ್ರಸ್ತರಾದವರ ನೆರವಿಗೆ ಯಡಿಯೂರಪ್ಪನವರು ಧಾವಿಸಿದ್ದು, ಮಳೆಯಿಂದಾಗಿ ಮನೆಯಲ್ಲಿ ವಸ್ತುಗಳು ಹಾನಿಯಾಗಿರುವ ಪ್ರತಿ ಕುಟುಂಬಕ್ಕೂ 25,000 ರೂಪಾಯಿ ಪರಿಹಾರ ನೀಡುವುದಾಗಿ ಯಡಿಯೂರಪ್ಪನವರು ಘೋಷಣೆ ಕೂಡ ಮಾಡಿದ್ದಾರೆ. ಗೆಳೆಯರೆ, ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲೂ ಕೂಡ ಪ್ರವಾಹ ಆಗಿದೆ. ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ 10,000 ರೂಪಾಯಿ ತಕ್ಷಣ ಪರಿಹಾರ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ರು. ಆದರೆ ಬೆಂಗಳೂರಿನ ಜನರಿಗೆ 25,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದು, ಜನರು ಇದಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದು ಕಡೆಗೆ ಬೆಣ್ಣೆ, ಒಂದು ಕಡೆಗೆ ಸುಣ್ಣ ಏಕೆ ಅಂತ ಯಡಿಯೂರಪ್ಪನವರಿಗೆ ಜನರು ಪ್ರಶ್ನೆ ಕೂಡ ಮಾಡಿದ್ದಾರೆ. ಗೆಳೆಯರೆ, 25,000 ರೂಪಾಯಿ ಪರಿಹಾರ ಕೇವಲ ಬೆಂಗಳೂರಿನ ನೆರೆ ಸಂತ್ರಸ್ತರಿಗೆ ಮಾತ್ರ ಸಿಗುತ್ತೆ. ಮತ್ತು ಕರ್ನಾಟಕದ ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ತಕ್ಷಣ 10,000 ರೂಪಾಯಿ ಪರಿಹಾರ ಸಿಗುತ್ತೆ. ಮನೆ ಹಾನಿಯಾಗಿದ್ದರೆ 5 ಲಕ್ಷ ರೂಪಾಯಿವರೆಗೂ ಪರಿಹಾರ ಕೊಡುವುದಾಗಿಯೂ ಕೂಡ ಹೇಳಿದ್ದಾರೆ. ಬಳಿಕ ಮಾತನಾಡಿದ BBMP ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆ ಸುರಿದ ಪರಿಣಾಮ ಈ ಒಂದು ಅನಾಹುತಗಳು ಸಂಭ್ರಮ ಆಗಿದೆ. ನೀರು ನುಗ್ಗಿ ಬಟ್ಟೆ, ದವಸ ಧಾನ್ಯ ಸೇರಿದಂತೆ ವಸ್ತುಗಳು ಹಾಳಾಗಿರುವ ಪ್ರತಿ ಕುಟುಂಬಕ್ಕೂ ಚೆಕ್ ಮೂಲಕ 25,000 ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಣೆ ಕೂಡ ಮಾಡಿದ್ದಾರೆ. ಮತ್ತು ಗೆಳೆಯರೆ, ಮೂರನೇ ಬ್ರೇಕಿಂಗ್ ನ್ಯೂಸ್ ಏನಂದರೆ ಕಾಲೇಜುಗಳು ಪ್ರಾರಂಭ. ಗೆಳೆಯರೆ, ನವೆಂಬರ್ 17ರಿಂದ ಯಾವುದೇ ಸಮಯದಲ್ಲೂ ಕೂಡ ಕಾಲೇಜುಗಳನ್ನು ಪ್ರಾರಂಭ ಮಾಡುತ್ತಾರೆ. ಕ್ಲಾಸ್ಗಳು ಓಪನ್ ಆಗುತ್ತೆ. ಸೋಮವಾರದಿಂದ ಹಿಡಿದು ಶುಕ್ರವಾರದವರೆಗೂ ಕಾಲೇಜುಗಳು ಪ್ರಾರಂಭ ಇರುತ್ತೆ. ಮತ್ತು ಇದೇ ರೀತಿ ಶನಿವಾರ, ರವಿವಾರ ಆನ್ಲೈನ್ ಕ್ಲಾಸನ್ನು ತೆಗೆದುಕೊಳ್ಳಲಾಗುತ್ತೆ. ಗೆಳೆಯರೆ, ಈ ಒಂದು ವರ್ಷ ಯಾವುದೇ ರೀತಿ ರಜೆ ಇರೋದಿಲ್ಲ. ಹೌದು, 5 ದಿನ ಶಾಲೆ ನಡೆದರೆ 2 ದಿನ ಆನ್ಲೈನ್ ಕ್ಲಾಸ್ ನಡೆಸಲಾಗುತ್ತೆ. ಇದೇ ರೀತಿ ಗೆಳೆಯರೆ, ಕಾಲೇಜುಗಳನ್ನು ಒಂದು ಹೊಸ ನಿಯಮದ ಮೂಲಕ ಚಾಲು ಮಾಡಲಾಗ್ತಾ ಇದೆ. ಮತ್ತು ನವೆಂಬರ್ 17ರಿಂದ ಪೋಷಕರ ಒಂದು ಲಿಖಿತ ಒಂದು ಪರ್ಮಿಷನ್ ಇರಬೇಕು. ವಿದ್ಯಾರ್ಥಿಗಳು ಕಾಲೇಜಿಗೆ ಬರಬೇಕಂದ್ರೆ ಪೋಷಕರು ತಮ್ಮ ಒಂದು ಮಾತನ್ನ ಪತ್ರದ ಮೂಲಕ ಬರೆದು ಕಾಲೇಜುಗಳಿಗೆ ಕೊಡಬೇಕು.
ಆವಾಗ ಮಾತ್ರ ಮಕ್ಕಳಿಗೆ ಅಂದರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ. ಮತ್ತು ಕ್ಲಾಸ್ಗೆ ಅಟೆಂಡ್ ಆಗಿಲ್ಲ ಅಂದರೆ ಅವರಿಗೆ ಆನ್ಲೈನ್ ಮೂಲಕ ಪಾಠ ಕಲಿಯಲು ಕೂಡ ಅವಕಾಶ ಮಾಡಿಕೊಡಲಿದ್ದಾರಂತೆ. ಇದು ಕೂಡ ಕಾಲೇಜ್ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿಯಾಗಿತ್ತು. ಮತ್ತು ನಾಲ್ಕನೆಯ ಬ್ರೇಕಿಂಗ್ ನ್ಯೂಸ್ ಏನೆಂದರೆ ಗೆಳೆಯರೇ, ಈರುಳ್ಳಿ ಬೆಲೆ 100-120 ರೂಪಾಯಿ ಪ್ರತಿ ಕೆಜಿಗೆ ಮಾರಾಟ ಮಾಡಲಾಗ್ತಾ ಇತ್ತು. ಇದು ಗ್ರಾಹಕರಿಗೆ ದೊಡ್ಡ ಶಾಕಿಂಗ್ ಸುದ್ದಿ ಕೂಡ ಆಗಿತ್ತು. ಆದರೆ ಗೆಳೆಯರೇ, ಇದೀಗ ಈ ಒಂದು ಈರುಳ್ಳಿ ಬೆಲೆ ಇಳಿಕೆ ಆಗುತ್ತೆ. 28 ರೂಪಾಯಿಗೆ 1 ಕೆಜಿ ಮಾರಾಟ ಮಾಡಲಾಗುತ್ತಂತೆ. ಇದು ಗ್ರಾಹಕರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಹೇಳಬಹುದು. ಹೌದು ಗೆಳೆಯರೆ, ಶತಕದ ಗಡಿ ದಾಟಿದ್ದ ಈರುಳ್ಳಿ ದರ ಕೇಳಿ ಗ್ರಾಹಕರು ಕಂಗಾಲಾಗಿದ್ರು. 2 ದಿನಗಳಿಂದ ಬೆಲೆ ಕಡಿಮೆ ಆಗುತ್ತಿದೆ. ಹೌದು, ಸಗಟು ದರದಲ್ಲಿ ಗುಣಮಟ್ಟದ ಈರುಳ್ಳಿ ಕೆಜಿಗೆ 90 ರೂಪಾಯಿಂದ 60 ರೂಪಾಯಿಗೆ ಇಳಿಕೆ ಆಗಿದೆ ಅಂತಾನೂ ಕೂಡ ಹೇಳಲಾಗಿದೆ. ಅಂದರೆ ಸಗಟು ಈರುಳ್ಳಿ ಬೆಲೆ ಇದೀಗ 60 ರೂಪಾಯಿ ಪ್ರತಿ ಕೆಜಿಗೆ ಮಾರಾಟ ಕೂಡ ಮಾಡಲಾಗ್ತಾ ಇದೆ. ಇದು ಒಂದು ಗ್ರಾಹಕರಿಗೆ ಸಿಹಿ ಸುದ್ದಿ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಮತ್ತು ಗೆಳೆಯರಿ, ಇದೇ ರೀತಿ 5ನೆಯ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಕೊರೋನಾ ತಡೆಗಟ್ಟುವಲ್ಲಿ ಎಲ್ಲ ಮಾಸ್ಕ್ಗಳು ಬಹಳ ಪರಿಣಾಮಕಾರಿ. ಮಾಸ್ಕ್ ಧರಿಸಿದರೆ ಕೊರೋನಾ ಸೋಂಕು ಮೂಗಿನ ಬಾಯಿ ಮೂಲಕ ಒಳಗೆ ಹೋಗುವ ಚಾನ್ಸ್ ತುಂಬಾನೇ ಕಡಿಮೆ ಇರುತ್ತೆ. ಆದರೆ ಗೆಳೆಯರೆ, ನೀವು N95 ಮಾಸ್ಕ್ ಅಂದರೆ N95 ಮಾಸ್ಕ್ ಎಂಬ ಒಂದು ಮಾಸ್ಕ್ ಅನ್ನ ಬಳಸೋದ್ರಿಂದ ಕೊರೋನಾ ಸೋಂಕು ತಡೆಗಟ್ಟುವ 23ರಷ್ಟು ಶಕ್ತಿ ಆ ಒಂದು N95 ಮಾಸ್ಕ್ಗೆ ಇರುತ್ತಂತೆ. ಸಾಮಾನ್ಯ ಮಾಸ್ಕ್ಗಿಂತ N95 ಮಾಸ್ಕನ್ನು ಬಳಸಬಹುದು ಅಂತ ತಜ್ಞರು ಹೇಳಿದ್ದಾರೆ. ಮತ್ತು ಫ್ರೆಂಡ್ಸ್, ಇದೇ ರೀತಿ ಇನ್ನೊಂದು ದೊಡ್ಡ ಬ್ರೇಕಿಂಗ್ ಸುದ್ದಿ ಏನಂದರೆ, ಈ ಒಂದು ಕೊರೋನಾ ಲಸಿಕೆ ಬಗ್ಗೆ 61% ಜನರಿಗೆ ಅನುಮಾನ ಇದೆಯಂತೆ. 2021ಕ್ಕೆ ಲಸಿಕೆ ದೊರೆತರೂ ಕೂಡ ಅದನ್ನು ಪಡೆಯಲ್ಲ ಎಂದು ಸಮೀಕ್ಷೆ ಮೂಲಕ ಗೊತ್ತಾಗ್ತಾ ಇದೆ. 2021 ಜನವರಿಯಲ್ಲಿ ಈ ಒಂದು ನಮ್ಮ ಭಾರತದ ಕೋವ್ಯಾಕ್ಸಿನ್ ಅಥವಾ ಬೇರೆ ಲಸಿಕೆ ಈ ಒಂದು ಮಾರುಕಟ್ಟೆಗೆ ಬರುವ ನಿರೀಕ್ಷೆ ಕೂಡ ಇದೆ. ಕೊರೋನಾ ಲಸಿಕೆ ಬಗ್ಗೆ 61% ಜನರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಲಸಿಕೆಯನ್ನು ತೆಗೆದುಕೊಳ್ಳುವ ಬದಲು ಕಾಯಲು ಸಿದ್ಧ ಇರುವುದಾಗಿ ತಿಳಿಸಿದ್ದಾರೆ ಎಂದು ಸಮೀಕ್ಷೆ ಒಂದು ಹೇಳಿದೆ. ಇದು ನಿಜವಾಗಿಯೂ ಒಂದು ದೊಡ್ಡ ಸುದ್ದಿ ಅಂತ ಹೇಳ್ಬೋದು. ಎದಕ್ಕಂದರೆ ಭಾರತದಲ್ಲಿರುವ ಜನರಿಗೆ ಭಾರತದ ಲಸಿಕೆ ಮೇಲೆ ಅನುಮಾನ ಇದೆಯಂತೆ. 61% ಜನರು ಇದನ್ನು ಇನ್ನೂ ಕೂಡ ಪ್ರಯೋಗ ಮಾಡಿ ನಂತರ ಜನರ ಮೇಲೆ ಪ್ರಯೋಗ ಮಾಡಿ ಅಂತ ಜನರು ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ. ಮತ್ತು ಫ್ರೆಂಡ್ಸ್, ಇದೇ ರೀತಿ ನಮ್ಮ ಭಾರತದಲ್ಲಿ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಗುಣಮುಖರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಗುಣಮುಖರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಭಾರತದಲ್ಲಿ ಕೊರೋನಾ ಮೊದಲನೇ ಅಲೆ ಇಳಿಕೆಯಾಗಿದೆ ಅಂತಲೂ ಕೂಡ ತಜ್ಞರು ಹೇಳಿದ್ದಾರೆ. 50,000 ಕೇಸ್ಗಳು ಇದೇ ಮೊದಲ ಬಾರಿಗೆ ಕಂಡು ಬಂದಿದೆ ಭಾರತದಲ್ಲಿ. ಅಕ್ಟೋಬರ್ 24ರಂದು 50,129 ಕೇಸ್ಗಳು ದಾಖಲಾಗಿದೆ. ಮತ್ತು ಇದೇ ರೀತಿ 78,64,000 ಕೇಸ್ಗಳು. ಮತ್ತು ಕರ್ನಾಟಕದಲ್ಲಿ ಹೇಳೋದಾದರೆ ಅತಿ ಕಡಿಮೆ ಕೇಸ್. ಹೌದು, 2 ತಿಂಗಳ ನಂತರ ಕರ್ನಾಟಕದಲ್ಲೂ ಕೂಡ ಕಡಿಮೆ ಕೇಸ್ ದಾಖಲಾಗಿದೆ. 4,471 ಕೇಸ್ಗಳು ಮಾತ್ರ ಬಂದಿದೆ ಅಂತ ಇಲ್ಲಿ ಹೇಳಬಹುದು. ಮತ್ತು ಗೆಳೆಯರೆ, ಕೇಂದ್ರ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಸುದ್ದಿ. GST ಮತ್ತು ಇದೇ ರೀತಿ ಇನ್ಕಮ್ ಟ್ಯಾಕ್ಸ್ ವಿವರ ಸಲ್ಲಿಸಲು ರಿಟರ್ನ್ ಫೈಲ್ ಮಾಡಲು ಡಿಸೆಂಬರ್ 31ರವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. 2018-19ನೇ ಸಾಲಿನ ವಾರ್ಷಿಕ GST ಪಾವತಿ ದರ ಸಲ್ಲಿಕೆಯ ಅಂತಿಮ ದಿನಾಂಕ ಕೇಂದ್ರ ಸರ್ಕಾರ ಡಿಸೆಂಬರ್ 31ರವರೆಗೂ ವಿಸ್ತರಣೆ ಮಾಡಿ ಆದೇಶ ಕೊಟ್ಟಿದೆ. ಕಳೆದ ತಿಂಗಳು ಕೇಂದ್ರ ಸರ್ಕಾರ GST ಮತ್ತು ಇನ್ಕಮ್ ಟ್ಯಾಕ್ಸ್ ಪಾವತಿಯನ್ನು ಅಕ್ಟೋಬರ್ 31ರವರೆಗೂ ನಿಗದಿಪಡಿಸಲಾಗಿತ್ತು. ಕೊರೋನಾ ವೈರಸ್ ಉಂಟಾಗಿರುವ ಆರ್ಥಿಕ ಸಂಕಷ್ಟ, ವ್ಯಾಪಾರ ವಹಿವಾಟು ಇನ್ನು ಸಹಜ ಸ್ಥಿತಿ ಮರಳದೇ ಇರುವುದರಿಂದ ಇದನ್ನು ಮುಂದೂಡಿಕೆ ಮಾಡಿದ್ದಾರೆ. ಇದೀಗ GST ವಿವರ ಸಲ್ಲಿಸಲು ಡಿಸೆಂಬರ್ 31ರವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು IT ರಿಟರ್ನ್ಸ್ ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲು ಡಿಸೆಂಬರ್ 31ರವರೆಗೂ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಇದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವವರಿಗೆ, GST ಪೇ ಮಾಡುವವರಿಗೆ ಒಂದು ಸಿಹಿ ಸುದ್ದಿ. ಡಿಸೆಂಬರ್ 31ರವರೆಗೂ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಗೆಳೆಯರೆ, ಕೇವಲ ಈರುಳ್ಳಿ ಬೆಲೆ ಅಂತ ಮಾತ್ರ ಅಲ್ಲ, ಬರುವ ದಿನಗಳಲ್ಲಿ ಬೆಳೆ ಹಾನಿಯಾಗಿದ್ದರಿಂದ ಅತಿ ಹೆಚ್ಚು ಬೆಳೆಯ ಮೇಲೆ ತರಕಾರಿಗಳ ದರ ಕೂಡ ಏರಿಕೆ ಆಗಬಹುದು. ಮತ್ತು ಗೆಳೆಯರಿ, ವೀಕೆಂಡ್ ನಂತರ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಳವಾಗಿದೆ. ಕೊರೋನಾ ಇದ್ದರೂ ಕೂಡ ಜನರು ಸಿನಿಮಾ ಥಿಯೇಟರ್ಗಳಿಗೆ ಕಾಲಿಡ್ತಾ ಇದ್ದಾರೆ. ಕ್ರಮೇಣವಾಗಿ ಸಿನಿಮಾ ಥಿಯೇಟರ್ಗಳಲ್ಲೂ ಕೂಡ ಪ್ರೇಕ್ಷಕರು ಸಿನಿಮಾ ನೋಡಲು ಮುಂದಾಗ್ತಾ ಇದ್ದಾರೆ ಎಂದು ತಜ್ಞರು ಹೇಳಿದ್ದಾರೆ. ಅದೆಷ್ಟೆಲ್ಲ ಗೆಳೆಯರೆ, ಸಿನಿಮಾ ಥಿಯೇಟರ್ ಸಾಮಾಜಿಕ ಅಂತರದೊಂದಿಗೆ ಓಪನ್ ಮಾಡಲಾಗುತ್ತೆ. ಹೀಗಾಗಿ ಈ ಒಂದು ವರ್ಷ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ನಷ್ಟ ಆಗುತ್ತಂತೆ. ಹೀಗಾಗಿ ಈ ಒಂದು ವರ್ಷ ಯಾವುದೇ ರೀತಿ ಅತಿ ದೊಡ್ಡ ಬಜೆಟಿನ ಸಿನಿಮಾಗಳನ್ನು ರಿಲೀಸ್ ಮಾಡುವುದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಗೆಳೆಯರೆ, ರೈಲಿನಲ್ಲಿ ಪ್ರಯಾಣಿಸುವವರಿಗೆ ಒಂದು ದೊಡ್ಡ ಸುದ್ದಿ ಏನೆಂದರೆ,
ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಸಾಮಾಜಿಕ ಅಂತರ ಪಾಲನೆ ಮಾಡಲೇಬೇಕು ಮತ್ತು ರೈಲಿನಲ್ಲಿ ಉಗುಳೋದಾಗಿರ್ಬೋದು. ಕೊರೋನಾ ಪಾಸಿಟಿವ್ ಇದ್ದ ವ್ಯಕ್ತಿಗಳು ಕೂಡ ರೈಲು ಹತ್ತಿದ್ರೆ ಅವರಿಗೆ ದಂಡ ಸಮೇತ ಶಿಕ್ಷೆ ಕೂಡ ಆಗುತ್ತೆ ಎಂದು ರೈಲ್ವೆ ಇಲಾಖೆ ಹೇಳಿದೆ. ಮತ್ತು ಗೆಳೆಯರೆ, ರೈಲ್ವೆಯಲ್ಲಿ ಉಗುಳುವುದು ಮತ್ತು ಗಲೀಜು ಮಾಡುವುದು ಈ ರೀತಿ ಮಾಡಿದರೂ ಕೂಡ ಅವರಿಗೆ ದಂಡ ಶಿಕ್ಷೆ ಕೊಡಲಾಗುತ್ತೆ. ಕೊರೋನಾ ವೈರಸ್ ಕಾರಣ ಅತಿ ಹೆಚ್ಚು ಕಠಿಣ ನಿಯಮಗಳನ್ನು ಕೂಡ ಸರ್ಕಾರ ಜಾರಿ ಮಾಡಿದೆ. ಬೆಂಗಳೂರಿನ ಕೆಲ ರೈಲ್ವೆ ನಿಲ್ದಾಣಗಳಲ್ಲಿ ಪ್ಲಾಟ್ಫಾರ್ಮ್ ದರ 10 ರೂಪಾಯಿದನ್ನು 50 ರೂಪಾಯಿಗೆ ಕೂಡ ಏರಿಕೆ ಮಾಡಿದ್ದಾರೆ. ಜನರ ಕಂಟ್ರೋಲ್ಗೆ 10 ಇದ್ದನ್ನು 50 ರೂಪಾಯಿಗೆ ಏರಿಕೆ ಮಾಡಿ ಆದೇಶ ಕೂಡ ಕೊಟ್ಟಿದ್ದಾರೆ. ಮತ್ತು ಕರ್ನಾಟಕದಲ್ಲೂ ಕೂಡ ಉಚಿತ ಲಸಿಕೆ ಸಿಗಬಹುದು ಎಂದು ಶ್ರೀರಾಮುಲು ಅವರು ತಮ್ಮ ಒಂದು ಮಾಹಿತಿಯನ್ನು ಜನರಿಗೆ ಹೇಳಿದ್ದಾರೆ. ಇವತ್ತಿಗೆ ಇಷ್ಟ ಆಗಿತ್ತು ಗೆಳೆಯರಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ ಕೂಡ ಮರೆಯದೆ ಒತ್ತಿ. ಮತ್ತು ಇದೇ ರೀತಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಒಂದು ವಿಡಿಯೋ ಕೂಡ ನೋಡಿ. ಈ ಒಂದು ವಿಡಿಯೋದಲ್ಲೂ ಕೂಡ ನೀವು ಮನೆಯಲ್ಲಿ ಕುಳಿತು ಯಾವ ರೀತಿ ಹಣ ಯಾವ ರೀತಿ ಗಳಿಸ್ಬೋದು ಎಲ್ಲವೊಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಒಂದು ವಿಡಿಯೋ ಕೂಡ ಎಲ್ಲರೂ ಬೇಗನೆ ನೋಡಿ.